ನಮ್ಗೆ ಇದು ಎಲೆಕ್ಟ್ರಾನಿಕ್ ಇದು ಭಾಳ ಕೈ ಕೊಡಿ ಇಲ್ಲ ಅದಲ್ಲ, ಅದು ಬೇರೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಅದು ಅವರೇ ಮಾಡಿದ್ದು ವಿಡಿಯೋಗಳು ನಾಳೆ ಹಾಕ್ತೀವಿ. ಅವರೇ ಮಾಡಿದ್ದು. ಟೋಟಲ್ ನಮ್ಮವ್ರು ಯಾರು ಓಟ್ ಹಾಕ್ಬಾರ್ದು. 2,000 ಓಟ್ ವಾಪಸ್ ಕಳ್ಸಾರ. 4 ಗಂಟೆಗೆ ಹೋಯ್ತು ಹೋಗಿ ಇರ್ಲಿ. ಪಡೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇದೆ ಅಣ್ಣ ನೋಡಿ ಎಲ್ಲ ಪ್ಲೀಸ್. ಬೆಳಿಗ್ಗೆ ಅಣ್ಣ ಅಸೋಸಿಯೇಷನ್ 10 ಗಂಟೆ ರಮೇಶ್ ಅಣ್ಣವ್ರಿಗೆ ಬೇಡ 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 ರಮೇಶ್ ಅಣ್ಣವ್ರಿಗೆ ರೆಸಿಡೆನ್ಷಿಯಲ್ ಇದೆ. ನಾವು ಬೆಳಗ್ಗೆ ಇದ್ದೀವಿ. ಗುತ್ತಿಗೆದಾರರ ಇದಕ್ಕೊಂದು ಒಳ್ಳೆ ಹೆಸರು ಬಂತು. ಬೆಳಗ್ಗೆ ಅವಿನಿ ರೋಡೇ ನಮ್ದು. ಹೋಗಿ ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು. 31 ಜಿಲ್ಲೆಯ ಎಲ್ಲಾ ನಮ್ಮ ಆತ್ಮೀಯರು, ಸ್ನೇಹಿತರು, ಬಂಧು ಮಿತ್ರರು, ಹಿತೈಷಿಗಳು ಎಲ್ಲರಿಗೂ ನಿಮ್ಮ ಹುಡುಗ ಸಂತೋಷಾದ್ಯ ಮಹಾರಾಜ್ ಮಾಡುವ ನಮಸ್ಕಾರಗಳು. ವಿಶೇಷವಾಗಿ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ, ಮುಂಚೂಣಿಯಲ್ಲಿರುವಂತಹ ಒಂದು ಸಂಘ. 3 ವರ್ಷಕ್ಕೆ ಒಂದ್ಸತಿ ಅಂದ್ರೆ ಎಲೆಕ್ಷನ್ ನಡೆಯುತ್ತೆ. 3 ಇಲ್ಲ 5 ವಸಂತಗಳು. 5 ವರ್ಷ 3 ವರ್ಷ ಈಗ 5 ವರ್ಷ 3 ವರ್ಷ ಈ ತರ ಆಲ್ಮೋಸ್ಟ್ ಅವರ ಒಂದು ಬೈಲಾ ಪ್ರಕಾರ ಒಂದು ಎಲೆಕ್ಷನ್ಸ್ ಗಳು ನಡೀತಾ ಬರ್ತಾ ಇದೆ. ಸೊ ಈ ಸತಿ 2025ನ ಒಂದು ಚುನಾವಣೆಗಳು ನಡೆದಿದೆ. ಬಿರುಸಿನ ಒಂದು ಮತದಾನ ಆಗಿದೆ. ಸೊ ಆಲ್ಮೋಸ್ಟ್ ಎಷ್ಟು ಸರ್? 17,000 ಮೆಂಬರ್ಶಿಪ್, 14,000 ಮೆಂಬರ್ಶಿಪ್ ಇದೆ. ಇದರ ಕುರಿತು ರೆಡ್ಡಿ ಅವರು ನಮ್ಗೆ ಮಾಹಿತಿ ನೀಡಲಿದ್ದಾರೆ. ಸರ್ ಹೇಳಿ ಸರ್, ಏನಾಯ್ತು? ಎಷ್ಟು % ವೋಟ್ ಆಯ್ತು? ಕರ್ನಾಟಕ ರಾಜ್ಯ ವಿದ್ಯುತ್ ಗುತ್ತಿಗೆದಾರರ ಸಂಘ, ಬೆಂಗಳೂರು, ಅವಿನು ರಸ್ತೆ, ಬೆಂಗಳೂರು. ನಾವು ಬೆಂಗಳೂರು ಜಿಲ್ಲಾ ಜಂಟಿ ಕಾರ್ಯದರ್ಶಿ. ನಾವು ಈ ಮೂಲಕ ಏನಂದ್ರೆ 1 ತಿಂಗಳಿಂದ ನಾವು ಶಬ್ದ ಮಾಡಿ ಚಪ್ಪಲ್ ಇಲ್ದಿರ ಮತ್ತೆ 1 ತಿಂಗಳು ಮನೆ ಕ್ಯಾನ್ವಾಸ್ ಅಂದ್ರೆ ಡೋರ್ ಕ್ಯಾನ್ವಾಸ್ ಮಾಡಿ ನಿರಂತರವಾಗಿ ಈ ದಿವಸ ನಮ್ಮ RR ಟೀಮ್ಗೆ ನಾವು ಶಬ್ದ ಮಾಡಿ ಈ ದಿವಸ ನಮ್ಗೆ ಫಲಿತಾಂಶ ನಮ್ಗೆ 80% ಅಷ್ಟು. ಇವಾಗ ಎಷ್ಟು % ವೋಟ್ ಆಗಿದೆ ಇಲ್ಲಿವರೆಗೂ? ಮತ್ತೆ ಎಷ್ಟು ಜನ ಬಂದು ವೋಟ್ ಮಾಡಿದ್ದಾರೆ? ಎಷ್ಟು % ಆಫ್ ವೋಟ್ ಆಗಿದೆ ಸರ್? 70% ವೋಟ್ ಆಗಿದೆ. ಅದರಲ್ಲಿ ನಮ್ದು 70% ವೋಟ್ ಆಗಿ ನಮ್ಗೆ ಇವಾಗ ನಮ್ದು 80% ಅಲ್ಲಿ ಲೀಡಿಂಗ್ ಅಲ್ಲಿ ಇದೀವಿ ನಾವು, ನಿಮ್ಮ ಒಂದು ತಂಡ. ಓಕೆ, ಸೊ ಏನ್ ಹೇಳಿಕ್ ಇಷ್ಟಪಡ್ತೀರಾ? ಏನು ಈ ಒಂದು ಸಂದರ್ಭದಲ್ಲಿ ಏನು ನಿಮ್ಮ ಅಭಿಮತ? ಯಾಕೆ ನೀವು ಕಾಲಲ್ಲಿ ಸ್ಲಿಪ್ಪರ್ಸ್ ಧರಿಸ್ತೀವಿ? ಇಷ್ಟೊಂದು ದೊಡ್ಡ ಮಟ್ಟದ ಶಪಥ ಮಾಡೋಕೆ ಕಾರಣ ಏನಾಯ್ತು? ನಮ್ಮ ಟೀಮು ನಮ್ಮ ತಂಡ ಗೆಲ್ಲಬೇಕು ಅನ್ನೋ ನಮ್ ಶಬ್ದ ಇತ್ತು. ಅದರಿಂದ ನಾವು ಈ ಚಪ್ಪಲ್ ಹಾಕ್ದಿರ ನಮ್ ತಂಡ ಗೆಲ್ಸ್ಬೇಕು ಅನ್ನೋ ನಾವು ಒಂದು ಇದಿತ್ತು. ಏನು ಒಂದು ಶಬ್ದ ಇತ್ತು, ಹುಮ್ಮಸ್ಸಿತ್ತು, ಶಬ್ದ ಇತ್ತು. ಅದರಿಂದ ರಮೇಶ್ ಅವರೇ ಅಧ್ಯಕ್ಷರಾಗಿದ್ರು, ಸುಮಾರು ಕೆಲಸಗಳು ಮಾಡಿ. ರಮೇಶ್ ಸರ್ ತಾನೆ? ಅವರೇ ಅಧ್ಯಕ್ಷರಾಗಿದ್ರು. ಅವರೇ ಆಲ್ಮೋಸ್ಟ್ ಫ್ರೀಡಂ ಪಾರ್ಕ್ ಅಲ್ಲೂ ಬೃಹತ್ ಪ್ರತಿಭಟನೆ ಎಲ್ಲ ಮಾಡಿದ್ರು. ಅದರ ಸುದ್ದಿನೂ ನಮ್ಮ ಸಂಸ್ಥೆಯಲ್ಲಿ ಲೈವ್ ಅಲ್ಲಿ ತೋರಿಸಿದ್ವಿ. ಶತಮಾನೋತ್ಸವ 100 ವರ್ಷದ ಶತಮಾನೋತ್ಸವ ಮಾಡಿದ್ರು. ಇನ್ನ ಇತರ ಸುಮಾರು ಕೆಲಸಗಳು ಅವರು ಮಾಡಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದರಿಂದ ಆ ಹುಮ್ಮಸ್ಸಿಂದ ಮತ್ತೆ ಈ ವರ್ಷನೂ 5 ವರ್ಷದಲ್ಲಿ ನಮ್ಮ RR ಟೀಮು ಗೆದ್ದು ಮುನ್ಸೂಚನೆಯಲ್ಲಿ ಗೆದ್ದು ಜೈಬೇರಿಯಾಗಿ ಗೆದ್ದಿದೆ. ಜೈಬೇರಿಯಾಗಿ ಗೆಲ್ಬೇಕನ್ನ ನಿಮ್ಮ ಒಂದು ಆಲ್ರೆಡಿ ಗೆದ್ಬಿಟ್ಟಿದೆ. ವೆರಿ ನೈಸ್. ನೋಡ್ತಾ ಇದ್ದೀರಾ? ಸೊ ಇದು ರೆಡ್ಡಿ ಅವರ ಮಾತು. ವಿಶೇಷವಾಗಿ ಒಂದು ಸಂಕಲ್ಪ ಏನು, ಪ್ರಾರ್ಥನೆಗೆ ಪೂಜಾ ಫಲ ಇದೆ. ಪ್ರಾರ್ಥನೆ ಯಾವತ್ತು ವಿಫಲ ಆಗಲ್ಲ, ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಪ್ರಾರ್ಥನೆಯಿಂದ ವಿಶೇಷವಾಗಿ ಅವರು ಚಪ್ಪಲ್ ಧರಿಸದೆ ಬರಿಗಾಲಲ್ಲಿ ಈ ಒಂದು ಚಳಿಯಲ್ಲೂ ಸಹ, ಸೊ ನೋಡ್ತಾ ಇದ್ದೀರಾ ಲೈವ್ ದೃಶ್ಯಾವಳಿಗಳು, ಈ ಒಂದು ಚಳಿಯಲ್ಲೂ ಸಹ ಇವಾಗ ಅವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಸೊ ಇದಾಗಿತ್ತು ಇವತ್ತಿನ ಲೈವ್ ದೃಶ್ಯಾವಳಿಗಳು. ಮತ್ತೊಂದು ವಿಜುವಲ್ಸ್ ಅಲ್ಲಿ ನಿಮ್ನ ಭೇಟಿ ಮಾಡ್ತೀನಿ, ನಿರೀಕ್ಷಿಸಿ. ಶ್ರೀನಿವಾಸ್ ಕಡಿಮೆ ನನ್ನ ಹೆಸರು. ರಾಯಚೂರು ಜಿಲ್ಲೆಯಿಂದ ಕಾರ್ಯಕರ್ತ ಸಮಿತಿಗೆ ಸ್ಪರ್ಧೆ ಮಾಡಿದ್ದೆ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಗುತ್ತಿಗೆದಾರರ ಸಂಘ ಇವತ್ತು ಪಂಚವಾರ್ಷಿಕ ಚುನಾವಣೆ. RR ತಂಡ ವಿಜಯಬೇರಿ ಬಾರಿಸಿದೆ. ಇದರಲ್ಲಿ ನಮ್ಮ ಪೂರ್ತಿ 61 ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ರು. 61 ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸಿದ್ದಾರೆ. ಮತ್ತು ನಮ್ಮ RR ತಂಡದ ಅಭಿಮಾನಿಗಳು
ಮತ್ತು ಆರ್ ತಂಡದ ನಮ್ಮ ಸದಸ್ಯರು ನಾವು ಅವರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಮುಂದಿನ ಪ್ರಣಾಳಿಕೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಕೆಲವು ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಅವು ಏನೇನ್ ಮಾಡ್ಬೇಕು ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ ಮೇಲೆ ಅದ್ರದ್ದು ಪ್ರಕಾರ ನಾವು ಇನ್ಸ್ಟ್ರಕ್ಷನ್ ಮೇಲೆ ಹೋಗ್ತೀವಿ. ತಮ್ಗೆ ಮತ ಹಾಕಿ ತಮ್ಗೆ ಗೆಲ್ಸ್ಕೊಂಡ್ ತಮ್ಮ ಮತದಾರರಿಗೆ ಏನಿಲ್ಲ, ನಾವು ಚಿರಋಣಿ ಆಗಿರ್ತೀವಿ ಅವ್ರ ಜೊತೆ. ಅವರು ಏನ್ ಹೇಳ್ತಾರೆ, ಯಾವಾಗ ಏನೇ ಕೆಲಸ ಇರಲಿ ಅವ್ರದ್ದು ನಾವು ಮಾಡಿಕೊಡ್ತೀವಿ ಅಂತ ನಮ್ಮ ರಾಜ್ಯಾಧ್ಯಕ್ಷರು ಅವ್ರ ಮೇರೆಗೆ ಮೇಲೆ ನಾವು ಹೇಳೋ ಭರವಸೆಯನ್ನು ಕೊಡುತ್ತೇವೆ. ಓಕೆ. ತಂಡಕ್ಕೆ ರಮೇಶ್ ಅಣ್ಣನಿಗೆ 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 ಸರ್ ಹಂಗಿರಿ ನಿಮಿಷ ಈ ಕಡೆ ನೋಡ್ರಿ. ರೆಡಿ ರೆಡಿ. ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ರಿಜಿಸ್ಟರ್ ಬೆಂಗಳೂರು ಈ ದಿನ 2025ರಿಂದ 2030ರವರೆಗೆ ಒಂದು ಪಂಚವಾರ್ಷಿಕ ಚುನಾವಣೆ ಕಾರ್ಯಕ್ರಮ ನಡೆದಿದೆ. ಈ ಚುನಾವಣೆಯಲ್ಲಿ ಆರ್ ತಂಡ ಸಂಪೂರ್ಣವಾಗಿ ಭಾರಿ ಬಹುಮತದೊಂದಿಗೆ ನಮ್ಮ 61 ಅಭ್ಯರ್ಥಿಗಳು ಇದ್ದಾರೆ. ಮೊದಲಿಗೆ ಈ ಜಯಕ್ಕೆ ಕಾರಣಕರ್ತರಾದ ನನ್ನ ಗುತ್ತಿಗೆದಾರ ಬಂಧುಗಳಿಗೆ ಮೊದಲಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ಈ ದಿನ ಚುನಾವಣೆಯ ಸಂದರ್ಭದಲ್ಲಿ ನಡೆದಂಥ ಅಹಿತಕರ ಘಟನೆಗಳು ಹಾಗೆ ಚುನಾವಣೆ ಮತದಾನ ಮಾಡುವಾಗ ಅಂಥ ತೊಂದರೆಗಳಿಗೆ ಮೊದಲಿಗೆ ಅವರಿಗೆ ಕ್ಷಮೆಯನ್ನು ಯಾಚಿಸುತ್ತಾ ಈ ಒಂದು ಯಶಸ್ವಿ ಮತದಾನಕ್ಕೆ ಹಾಗೂ ಚುನಾವಣೆ ಶಾಂತಿಯುತವಾಗಿ ನಡೆಯೋಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಏನು ಕಳೆದ 45 ದಿನದಿಂದ ನಿರಂತರವಾಗಿ ಇನ್ನೊಂದು ತಂಡದ ಸ್ನೇಹಿತರುಗಳು ಹಲವಾರು ಆಪಾದನೆಗಳನ್ನು ಮಾಡ್ತಾ ಬಂದಿದ್ದರು. ಅವರೆಲ್ಲ ಆಪಾದನೆಗಳನ್ನು ನಾವು ಸ್ವಾಗತಿಸಿದ್ದು, ನಮ್ಮ ಗುತ್ತಿಗೆದಾರರು ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಅಂತ. ಸೊ ಅವರೆಲ್ಲರ ಟೀಕೆಗಳಿಗೆ ಹಾಗೂ ಅವರೆಲ್ಲ ಕಾಮೆಂಟ್ಸ್ಗಳಿಗೆ ರಾಜ್ಯದ ಗುತ್ತಿಗೆದಾರರು ಇವತ್ತು ಉತ್ತರವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಮುಂದಿನ ದಿನಗಳಲ್ಲಿ ಏನು ಸದಸ್ಯರು ಇವತ್ತು ಆಶೀರ್ವಾದವನ್ನು ಮಾಡಿದ್ದಾರೆ, ಹಾಗೆ ನಮ್ಮ ಪ್ರಣಾಳಿಕೆಯಲ್ಲಿ ಹಲವಾರು ಬೇಡಿಕೆಗಳನ್ನು ಇಟ್ಟಿದ್ದೀವಿ. ಆ ಬೇಡಿಕೆಗಳನ್ನು ನಾವು ಹಂತ ಹಂತವಾಗಿ ರಾಜ್ಯದ ಗುತ್ತಿಗೆದಾರರಿಗೆ ಒಂದು ಒಳ್ಳೆಯ ಕೆಲಸವಾಗಬೇಕು, ನಮ್ಮ ಗುತ್ತಿಗೆದಾರರು ಅಭಿವೃದ್ಧಿ ಆಗಬೇಕು, ಅವರ ಕುಟುಂಬ ಅವರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಎಲ್ಲ ಕೆಲಸವನ್ನು ನಾವು ಸಂಘದ ವತಿಯಿಂದ ಸರ್ಕಾರದ ವತಿಯಿಂದ ಏನೇನಾಗಬೇಕು, ಈಗಾಗಲೇ ತುಂಡುಗುತ್ತಿಯ ಆದೇಶ ಮತ್ತೊಮ್ಮೆ ಜಾರಿಯಾಗಿದೆ, ಅದನ್ನೆಲ್ಲ ಕಟ್ಟುನಿಟ್ಟಾಗಿ ಜಾರಿ ಮಾಡುವ ಮುಖಾಂತರ ಈ ನಾಡಿನ ಸಮಸ್ತ ನನ್ನ ಗುತ್ತಿಗೆದಾರ ಬಂಧುಗಳಿಗೆ ಒಳ್ಳೆಯ ಕೆಲಸವನ್ನು ಮಾಡೋ ಮುಖಾಂತರ ಇನ್ನೂ ಮುಂದಿನ ದಿನಗಳಲ್ಲಿ ಉತ್ತಮವಾದ ಕೆಲಸವನ್ನು ಮಾಡ್ತೀವಿ. ಹಾಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಈ ರಾಜ್ಯದ ಗ್ರಾಹಕರಿಗೆ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಏನು ಇವತ್ತಿನ OC ಇದೆ, ಈಗಾಗಲೇ ಕಟ್ಟಿರುವಂಥ ಕಟ್ಟಡಗಳಿಗೆ 1 ಬಾರಿ ವಿನಾಯಿತಿಯನ್ನು ನೀಡುತ್ತೇವೆ ಎಂದು ಮಾನ್ಯ ಮುಖ್ಯಮಂತ್ರಿಗಳು 18/9/2025 ಎಲ್ಲ ಇಲಾಖೆಗಳಿಗೆ ಪತ್ರವನ್ನು ಬರೆದಿದ್ದರು. ಸದನದಲ್ಲಿ ಮಂಡನೆ ಮಾಡಬೇಕು ಅಂತ. ಅದರ ಸಂಬಂಧವಾಗಿ 28/11/2025 ಅಧೀನ ಪ್ರಿನ್ಸಿಪಲ್ ಸೆಕ್ರೆಟರಿ ಶಾಂತಕುಮಾರ್ ಸರ್ ಅವರು 5 ಕಂಪನಿಗಳಿಗೆ ಸಂಪೂರ್ಣ ಮಾಹಿತಿಯನ್ನು ಕೊಡಿ ಅಂತ ಹೇಳಿದ್ದಾರೆ. ಈಗ ಚಳಿಗಾಲ ಅಧಿವೇಶನ ನಡೀತಾ ಇದೆ, ಇನ್ನೂ 1 ವಾರ ಇದೆ ಚಳಿಗಾಲ ಅಧಿವೇಶನ. ಬುಧವಾರದೊಳಗಡೆ ಅದು ಚರ್ಚೆಗೆ ಬರಲಿಲ್ಲ ಅಂದರೆ ನಾವು ಬೆಳಗಾವಿ ಅಧಿವೇಶನದಲ್ಲಿ ಹೋಗಿ ಭೇಟಿ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಇಂಧನ ಸಚಿವರನ್ನು ಈ ರಾಜ್ಯದ ಗ್ರಾಹಕರಿಗೆ OCಯನ್ನು ಈಗಾಗಲೇ ಕಟ್ಟಿರುವ ಕಟ್ಟಡಗಳಿಗೆ 1 ಬಾರಿ ವಿನಾಯಿತಿಯನ್ನು ಕೊಡಿಸುವಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಸಂಪೂರ್ಣವಾಗಿ ಗ್ರಾಹಕರ ಪರವಾಗಿ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ಇವತ್ತಿನ ಗೆಲುವನ್ನು ಏನಿವತ್ತು RR ತಂಡದ ಗೆಲುವನ್ನು ನಾನು ನನ್ನ ವಿದ್ಯುತ್ ಗುತ್ತಿಗೆದಾರ ಬಂಧುಗಳಿಗೆ ಈ ಗೆಲುವನ್ನು ನಾನು ಸಮರ್ಪಿಸ್ತಾ ಇದ್ದೇನೆ. ಕಾರಣ ಯಾಕಂದರೆ ಇವತ್ತು ಹಲವಾರು ನೋವುಗಳಿದ್ರೂ ಅವರು ಒಂದು ದೃಢ ಸಂಕಲ್ಪದೊಂದಿಗೆ ಮತದಾನವನ್ನು ಮಾಡಿದ್ದಾರೆ. ಆ ನೋವಿಗೆ ನಾನು ಕ್ಷಮೆಯನ್ನು ಯಾಚಿಸ್ತೀನಿ. ನನ್ನ ಗೆಲುವನ್ನು ನನ್ನ ಸಮಸ್ತ ನನ್ನ ಗುತ್ತಿಗೆದಾರ ಬಂಧುಗಳಿಗೆ ಅರ್ಪಿಸ್ತಾ ಇದ್ದೀನಿ.
ಧನ್ಯವಾದಗಳು. ಸಿ ರಮೇಶ್ ರಾಜ್ಯಾಧ್ಯಕ್ಷರು. ಹಾಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಇವತ್ತಿನ ಚುನಾವಣೆ ಅದ್ಭುತವಾಗಿ ನಮ್ಮ ಚುನಾವಣಾಧಿಕಾರಿಗಳು ಚುನಾವಣೆಯನ್ನು ನಡೆಸಿಕೊಟ್ರು. ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಇವತ್ತು ಏನು ಈ ಚುನಾವಣೆಯ ರಿಸಲ್ಟ್ ಬಂದಿದೆ ಆ ಸಂಪೂರ್ಣ ಕ್ರೆಡಿಟು ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಬರಬೇಕು. ವಿಶೇಷವಾಗಿ ನಮ್ಮ ACP ಸಾಹೇಬ್ರದ ಭರತ್ ರೆಡ್ಡಿ ಅವರು ಮತ್ತು ನಮ್ಮ ಈ ವ್ಯಾಪ್ತಿಯ ಇನ್ಸ್ಪೆಕ್ಟರ್ ಅವರು ಭಾಳ ಶಾಂತಿಯುತವಾಗಿ ಅಷ್ಟೆಲ್ಲ ತೊಂದರೆಗಳಾದ್ರೂ ಯಾವುದೇ ಥರದ ಅಹಿತಕರ ಘಟನೆ ಆಗದ ಮಟ್ಟಿಗೆ ಸಂಪೂರ್ಣವಾಗಿ ಇದು ಮಾಡಿದ್ದಾರೆ. ಅವರಿಗೆ ನಾನು ರಾಜ್ಯದ ಗುತ್ತಿಗೆದಾರರ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ಸ್ಥಳಾವಕಾಶವನ್ನು ನೀಡಿದಂಥ ಸಿದ್ಧಗಂಗಾ ಶಾಲೆಯ ಮುಖ್ಯಸ್ಥರು ಹಾಗೂ ಮಠಕ್ಕೂ ನನ್ನ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಇರಪ್ಪ ಬಂದಾಗ